ಏನೇ ಮಾರಾಣಿ ರೆಡಿನೇನೋ? ಎಕ್ಕೊಂಡು ಕಾಣಿಸ್ತಾ ಇಲ್ವಾ? ಕಣ್ಣಿಗೆ ಏನ್ ಇಟ್ಕೊಂಡಿದ್ರ? ರೆಡಿಯಾಗಿ ನಿಮ್ ಮುಂದೆ ನಿಂತಿಲ್ವೇನೋ? ಅಲ್ಲ ರೆಡಿ ಏನೋ ಆಗಿದೆಯಾ, ಆ ಮಕ ಯಾಕೆ ಹಂಗಿಟ್ಕೊಂಡಿದ್ಯಾ? ಹೆಂಗ್ ಇಟ್ಕೊಂಡಿದೀನಿ? ಅಯ್ಯೋ ಸಪ್ಪೆ ಮಕ ಇಟ್ಕೊಂಡಿದ್ಯಲ್ಲೇ ಮಹಾಲಕ್ಷ್ಮಿ, ನಮ್ಮನೆ ಮಹಾಲಕ್ಷ್ಮಿ ಅಲ್ವೇನೆ ನೀನು? ರೀ ಹೊತ್ತಾಯ್ತು ನಡೀರಿ ಸುಮ್ನೆ. ನಿಜ ಹೇಳು, ನಿಂಗೆ ನಿಜವಾಗ್ಲೂ ಈ ಮದ್ವೆ ಒಪ್ಪಿಗೆ ಐತಾ ಇಲ್ವಾ? ಆಮೇಲೆ ಅವ್ರ ಮನೆಗೆಲ್ಲ ಹೋಗ್ಬಿಟ್ಟು ಅದು ಇದು ಗಲಾಟೆ ಗಿಲಾಟೆ ಅಂದ್ರೆ ಆಮೇಲೆ ನನ್ನ ರಾಜಕೀಯ ಕೆರಿಯರ್ ಹಾಳಾಗಿ ಹೋಗ್ಬಿಡುತ್ತೆ. ಹೂ ಕಣಮ್ಮ, ನಿಂಗೇನಾದ್ರೂ ಇಷ್ಟ ಇಲ್ಲ ಅಂದ್ರೆ ಇಲ್ಲೇ ಹೇಳ್ಬಿಡು. ಓಹೋ, ಬಾರಿ ದೊಡ್ಡ ಮನುಷ್ಯ ಅವನು. ನಾನ್ ನಿನಗಮ್ಮನೋ, ನೀನ್ ನನಗಮ್ಮನೋ? ನಡಿಯೋ, ಕಾರ್ ತೆಗಿಯೋ, ನಡಿಯೋ ಬೇಗ. ನನಗೆ ಮನೆಯಲ್ಲಿ ಜಾಸ್ತಿ ಕೆಲಸ ಐತೆ, ಬರೀ ಊರ್ ಸುತ್ತದೇ ಆಗೋಯ್ತು. ಅಲ್ಲ ಕಣೆ, ಏನ್ ನೋಡಕ್ ಹೋಗ್ತಿದ್ಯಾ? ತಾಂಬೂಲ ಹುಡ್ಗಿಗೊಂದು ಸೀರೆ ಎಲ್ಲ ತಗೊಂಬೇಕು ತಾನೆ? ಓಹೋ, ಆ ಮೂತಿ ನೋಡಕ್ ಹೋಗ್ತಿರೋದು ಹೆಚ್ಚು, ಇನ್ ತಾಂಬೂಲ ಸೀರೆ ಎಲ್ಲ ತಗೊಂತಾರೆ. ಏನಂದೆ? ಹಾ, ಏನಿಲ್ಲ, ನಮ್ ಕಡೆ ಎಲ್ಲ ಇವಾಗ್ಲೇ ಅದನ್ನೆಲ್ಲ ತಗೊಂಡೋಗಂಗಿಲ್ಲ. ಒಂದ್ ಸುತ್ತಿನ ಮಾತುಕತೆ ಮುಗಿದ್ಮೇಲೆ ಅವೆಲ್ಲ ತಗೊಂಡೋಗ್ಬೇಕು. ಹೌದಾ? ಇದ್ಯಾವ ಸಂಪ್ರದಾಯನೇ? ಇದು ನನ್ನ ಮನೆ ಸಂಪ್ರದಾಯ, ನಾನ್ ಮಾಡ್ಕೊಂಡ್ರ ಸಂಪ್ರದಾಯ. ನೀವು ನಡ್ರಿ, ಬಾಯಿ ಮುಚ್ಕೊಂಡು. ಎಲ್ಲದನ್ನೂ ಹೇಳ್ಕೊಡಕ್ ಬರಬೇಡಿ ನಂಗೆ. ಅಮ್ಮ, ನನ್ಗೆ ಕಾರ್ ತೆಗಿತಾ ಇರ್ತೀನಿ, ಬೇಗ ಬಂದ್ಬಿಡ್ರಿ. ನೋಡು, ನಂಗೆ ಯಾಕೋ ನಿನ್ ಮೇಲೆ ಅನುಮಾನ ಜಾಸ್ತಿ ಆಗ್ತೈತೆ. ನಿಂಗೆ ನಿಜವಾಗ್ಲೂ ಈ ಮದ್ವೆ ಇಷ್ಟ ಆಯ್ತಾ? ರೀ, ಬಾಯಿ ಮುಚ್ಕೊಂಡು ಹೋಗಿ ಕಾರಲ್ಲಿ ಕುತ್ಕೊಂಡ್ರೆ ಸರಿ. ಇವಾಗ ಏಯಪ್ಪ, ಒಳ್ಳೆ ರಾಕ್ಷಸಿನ ಕಟ್ಕೊಂಡ್ಬಿಟ್ಟೆ ನಾನು. ಏನಾದ್ರೂ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ ಇವ್ರು. ಬರೋ ಸೊಸೆನ ನೆಮ್ಮದಿಯಾಗಿ ಒಂದು ಲೋಟ ಕಾಫಿ ತಂದು ಕೊಟ್ರೆ ಸಾಕು ನಂಗೆ. ಅಮ್ಮ, ಏನೇ ನಿಂದೇನೆ? ಅಲ್ಲ ಕಣಮ್ಮ, ಹಿಂಗೇನ ಹುಡ್ಗಿ ನೋಡಕ್ಕೆಲ್ಲ ಹೋಗ್ಬೇಕಾದ್ರೆ ತಾಂಬೂಲ ಎಲ್ಲ ತಗೊಂಡೋಗ್ಬೇಕಲ್ಲ, ನೀನ್ ಮಾತ್ರ ಏನು ತಗೊಂತಾನೆ ಇಲ್ಲ. ಏಯ್ ಸುಮ್ನೆ ಬಾರಲೇ, ಆ ಮುಸುಡಿ ನಾನು ನೋಡಕ್ ಹೋಗೋದೇ ಹೆಚ್ಚು, ಇನ್ನು ತಾಂಬೂಲ ಬೇರೆ ತಗೊಂಡೋಗ್ತಾರೆ. ಹಿಂಗ ವಿಚಾರ? ಹಂಗೆ, ಬಾಯಿ ಮುಚ್ಕೊಂಡ್ ಬಾ. ನೋಡು, ಇವಾಗ್ಲೇ ಹೇಳಿದ್ದೀನಿ, ಅಲ್ಲಿ ತಂದ್ಕೊಟ್ಟ ತಕ್ಷಣ ಗಪಕ್ಕಂತ ಎಲ್ಲ ತಿನ್ಬಿಡ್ಬೇಡ. ನಮ್ಮ ಪ್ರೆಸ್ಟೀಜ್ನ ಮೇಂಟೈನ್ ಮಾಡು. ಅಯ್ಯೋ, ಅವ್ರ ಮನೇಲೆಲ್ಲ ನಾನು ಯಾಕೆ ತಿನ್ಲಮ್ಮ? ನಂಗೆ ಅಲ್ಲಿ ನಿಜವಾಗ್ಲೂ ಬರೋದೇ ಇಷ್ಟ ಇಲ್ಲ. ನಿಂಗೋಸ್ಕರ ಬರ್ತಾ ಇರೋದಷ್ಟೇ. ನಿನ್ಗೆ ಕಂಪ್ನಿ ಕೊಡಕ್ಕೆ ಯಾರು ಇಲ್ವಲ್ಲ ಅಲ್ಲಿ, ಅದಕ್ಕೆ ನಾನು ಬರ್ತಾ ಇರೋದು. ಇಲ್ಲ, ಆ ಮೂತಿ ನೋಡಕ್ ನಾನು ಯಾಕೆ ಆ ಹಳ್ಳಿಗೆ ಬರಬೇಕು? ಬಾ ಸುಮ್ಮನೆ, ಇಲ್ಲಾಂದ್ರೆ ನಿಮ್ಮಪ್ಪ ನನ್ನ ಮೇಲೆ ಅನುಮಾನ ಪಡ್ತಾರೆ. ಸರಿ ನಡಿ. ಅಲ್ಲ ಕಣೆ, ಏನಾಗಿದೆ ನಿಂಗೆ? ನಾನು ಮನೆ ಬಿಟ್ಟಾಗಿಂದ ನೋಡ್ತಾನೆ ಇದ್ದೀನಪ್ಪ, ಮಕ್ಕನೊಳ್ಳೆ ಹಿಂಗ್ ತಿಂದು ಮಂಗನಂಗೆ ಇಟ್ಕೊಂಡಿದೀಯಾ. ಯಾಕ್ರಿ, ಹೆಂಗೈತೆ ಮೈಕೆ? ಬಾಯಿ ಮುಚ್ಕೊಂಡು ಕುತ್ಕೊಂತೀರಾ ಇಲ್ವಾ? ನಿನ್ನ ಮದುವೆ ಆದಾಗಿಂದ ಬಾಯಿ ಮುಚ್ಕೊಂಡು ಕುತ್ಕೊಂಡಿರೋದೇ ಬಿಡು, ಇನ್ನೇನು ಹುಡುಗಿ ಮನೆ ಹತ್ರ ಬಂದ್ಬಿಡ್ತು. ಅಲ್ಲಾದ್ರೂ ಒಂಚೂರು ಆ ಮಕ್ಕದಲ್ಲಿ ನಗೋ ಇರಂಗೆ ನೋಡ್ಕ. ಹ್ಞೂ ಕಣಮ್ಮ, ನೀನು ಹಿಂಗೆ ಮಕ್ಕ ಇಟ್ಕೊಂಡ್ರೆ ನೋಡಿದ್ರೆ ಅವ್ರಿಗೆ ಹುಡುಗನ ಅಮ್ಮನಿಗೆ ಮದುವೆ ಇಷ್ಟ ಇಲ್ಲೇನೋ ಅಂತ ಡೌಟ್ ಬರಲ್ವೇನಮ್ಮ? ಓಹೋ, ಈಗಲೇ ಅತ್ತೆ ಮನೆ ಪರ ವಹಿಸ್ಬಿಟ್ಟ? ಏ ಅಮ್ಮ, ಹಂಗಲ್ಲ. ಏನಾದರೂ ಹೇಳಿದ್ರೆ ಏನಕ್ಕೆ ಹೇಳ್ತಾರೆ ಅಂತ ಯೋಚನೆ ಮಾಡು. ಏಯ್ ನಡಿಯೋ, ನಿನ್ನ ಹತ್ರ ಬುದ್ಧಿ ಏಳಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹೆಂಗಾದ್ರೂ ಮಾಡ್ಕ, ನಿನಗೆ ಯಾರು ಹೇಳ್ತಾರೆ? ಏನಪ್ಪ, ಅಮ್ಮ ಮಗಳು ಬಟ್ಟೆ ಇಲ್ದಂಗೆ ಒಳ್ಳೆ ತಿರ್ಪಿಯವ್ರು ಹಾಕೊಂಬಂದಂಗೆ ಹಾಕೊಂಬಂದಿದ್ದೀರಾ. ತಿರ್ಪಿಯವ್ರ ಮನೆಗೆ ಹೋಗಕ್ಕೆ ತಿರ್ಪಿಯವ್ರ ಥರ ತಾನೆ ಬಟ್ಟೆ ಹಾಕೊಂಬರ್ಬೇಕು. ಇನ್ನೇನು ಹೈ ಲೆವೆಲ್ ಥರ ಬಟ್ಟೆ ಹಾಕೊಂಬರಕ್ಕಾಗುತ್ತಾ? ನಿನ್ನ ಬಾಯಿ ಯಾರೇ ಕೈ ಹಾಕ್ದಾರು? ಮುಂದೆ ನಮ್ಮ ಮನೆ ಬೆಳಗು ಮಹಾಲಕ್ಷ್ಮಿ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ, ತಿರ್ಪಿಯವ್ರ ಮನೆ ಅಂತೀಯಲ್ಲೇ. ಈಗಾಗಲೇ ಮನೆ ಬೆಳಗ್ತಾ ಇರೋ ಮಹಾಲಕ್ಷ್ಮಿನೇ ತಿರ್ಪೇವಳು ಅಂತೀಯ, ಇನ್ನು ಬರೋಳ ಬಗ್ಗೆ ಯೋಚನೆ ಮಾಡ್ತೀಯ ನೀನು? ಸುಮ್ಮನೆ ಕೂತ್ರೆ ಸರಿ. ಈ ಹಾಳಾದ ಗಂಡಸ್ರ ಜೀವನ. MLA ಆದರೆ ಅಷ್ಟೇ, CM ಆದರೂ ಅಷ್ಟೇ, PM ಆದರೂ ಅಷ್ಟೇ, ಮನೇಲಿ ಹೆಂಡತಿ ಬಾಯಿ ಮುಂದೆ ಯಾವುದೂ ಇಲ್ಲ. ಏನೋ ಇದು, ಈ ಕೊಂಪೆ ಹಿಂಗೈತೆ? ಇಲ್ಲ ಇನ್ನೂ ಅವ್ರ ಮನೆ? ಅಮ್ಮ, ಇನ್ನೊಂದು ಅಷ್ಟು ದೂರ ಐತೆ ಅಷ್ಟೇ ಇರಮ್ಮ. ಇನ್ಯಾರು ಹುಡುಗಿನೇ ಸಿಕ್ಲಿಲ್ವಾ ನಿಂಗಾಗ್ಲಿ? ಆಗೋಮ್ಮ, ಅದೇ ಕಣಮ್ಮ, ಮನೆ ಬಂತು. ಅಲ್ಲ ಕಣೆ ಅಮ್ಮಯ್ಯ, ಇಷ್ಟೊತ್ತಾಯ್ತು ಇನ್ನೂ ಇವ್ರು ಬರಲೇ ಇಲ್ಲಲ್ಲ ಹುಡುಗಿ ನೋಡೋರು. ಏ ಅಮ್ಮ, ಅವ್ರು ಸಿಟಿಯಿಂದ ಬರಬೇಕಾ ಬೇಡವಾ? ಅಯ್ಯೋ ಶಿವನೇ, ಹುಡುಗಿ ನೋಡ್ಬೇಕು ಅಂದ್ರೆ ಬೇಗನೆ ಹೊಂಡ್ಬೇಕಪ್ಪ. ಹೆಚ್ಚು ಕಡಿಮೆ 12 ಗಂಟೆ ಆಗೈತೆ, ಇನ್ನೂ ಬರಲಿಲ್ಲಲ್ಲ ಮಗನೇ. ಓ ಬೀಗ್ತಿ ಅಮ್ಮ, ಭಾರಿ ಅರ್ಜೆಂಟಲ್ಲಿ ಇದ್ದೀರಲ್ಲ. ಬರ್ತಾರೆ ರೀ, ಏನು ಸಾಮಾನಿದ್ದಾರೋ ಬರ್ತಾ ಇರೋದು? MLA ಮನೆಯವರು. ನಮ್ಮಂಗೆ ಸಾಮಾನಿದ್ದಾರಾದ್ರೆ ಬೆಳಗ್ಗೆ ಎದ್ದ ತಕ್ಷಣ ಬಂದ್ಬಿಡೋಣ ಅನ್ಬೋದಪ್ಪ. MLA ಅವ್ರ ಎಷ್ಟು ಕಮಿಟ್ಮೆಂಟ್ಸ್ ಇರ್ತಾವ ನಿಮ್ಗೇನು ಗೊತ್ತು? ಬರ್ತಾರೀ ರೀ. ಆಗೋ ಬಂದ್ರಲ್ಲಮ್ಮ, ಕಾರ್ ಬಂತಲ್ಲಮ್ಮ. ಓಹೋ, ಬಂದೇ ಬಿಟ್ರಲ್ಲ. ಹೋಗಿ ಅಮ್ಮಯ್ಯ, ಸರ್ಸರ್ನ ನೀರು ತಗೊಂಬರು, ಕಾಲು ತೊಳ್ಕೊಂಬರ್ತಾರೆ. ಏ ಅಮ್ಮ, ಇದೇನು ಹಳೆ ಕಾಲ ಕೆಟ್ಟೋಯ್ತಾ? ಯಾರು ಇವಾಗ ಹಂಗೆಲ್ಲ ಕಾಲು ತೊಳ್ಕೊಂಡು ಒಳಗಡೆ ಬರಲ್ಲ, ಸುಮ್ಮನೆ ಇರಮ್ಮ. ಅಲ್ಲ ಕಡೆ ಅಮ್ಮಯ್ಯ, ಎಲ್ಲೆಲ್ಲಿಂದ ಬಂದಿರ್ತಾರೇನೋ, ಕಾಲು ತೊಳ್ಕೊಂತಾನೆ ಮನೆ ಒಳಗಡೆ ಬರಬೇಕು. ಇಲ್ಲಾಂದ್ರೆ ಕಾಲ್ದುಳು ಪಾಲ್ದುಳು ಅಂತ ಮನೆ ಒಳಗಡೆ ಆಗಲ್ವೇನೆ ಅಮ್ಮಯ್ಯ? ಇವಾಗೆಲ್ಲ ಕಾಲು ತೊಳ್ಕೊಳ್ಳಿ ಅಂತ ನೀರು ಕೊಟ್ರೆ ನಮ್ಮ ಕಾಲು ನೀಟಾಗಿ ಐತೆ, ಚಪ್ಪಲಿ ಹಾಕಿದೀವಿ, ಶೂ ಹಾಕಿದೀವಿ ಅಂತವೆ. ಅವೆಲ್ಲ ಬಿಡಿ, ಬಂದವ್ರಕ ನೀಟಾಗಿ ಉಪಚಾರ ಮಾಡೋದು ನೋಡಿ. ಆಗೋ ಬಂದ್ರಲ್ಲಮ್ಮ, ಮಾತಾಡ್ಸ್ನಡಿಯಮ್ಮ. ಓಹೋ, ಬನ್ನಿ, ನಮಸ್ಕಾರ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲಾರು ಚೆನ್ನಾಗಿದ್ದೀರಾ? ಹ್ಞೂ ಕಣಮ್ಮ, ನಾವೆಲ್ಲ ಚೆನ್ನಾಗಿದ್ವಿ. ನೀವು ಹೇಗಿದ್ದೀರಾ? ನೋಡಿ, ಇಷ್ಟು ಮಾತ್ರ ಇದ್ದೀವಿ. ನಿಮ್ಮನ್ನೇ ಎದುರು ನೋಡ್ತಾ ಇದ್ವಿ, ಇನ್ನೂ ಬಂದಿಲ್ಲಲ್ಲ ಅಂತ.
ರಾಜಕಾರಣ ಸಿಗ್ತೈತೆ ಅಂದಮೇಲೆ ಯಾಕೆದ್ರು ನೋಡಲ್ಲ. ಏನು ಅಂದ್ರಿ? ಏನಿಲ್ಲ ಬಿಡಿ. ನೀವೆಲ್ಲ ಚೆನ್ನಾಗಿದ್ದೀರಾ? ಓಹೋ, ನಾವೆಲ್ಲ ತುಂಬಾ ಚೆನ್ನಾಗಿದ್ದೀವಿ. ಚೆನ್ನಾಗೇ ಇರ್ತೀರಾ. ಎಮ್ ಎಲ್ ಎ ಸಂಬಂಧ ಅಂದ್ರೆ ಚೆನ್ನಾಗಿರ್ದೆ ಇನ್ನೇನು ಹಾಳಾಗ ಹೋಗ್ತೀರಾ? ಬನ್ನಿ ಬನ್ನಿ, ಎಲ್ಲ ಒಳಗಡೆ ಬನ್ನಿ. ಒಳಗಡೆನಾ? ಎಲ್ಲಿಗೆ? ಅಯ್ಯೋ, ಇದೇ ಹಿಂಗನ್ಬಿಟ್ರಿ, ಮನೆ ಒಳಗಡೆ. ಮನೆನಾ? ಎಲ್ಲಿದೆ ಮನೆ? ಅಯ್ಯೋ ಶಿವನೇ, ಇಲ್ಲಿ ಇಲ್ವಾ ಮನೆ? ಇದೆ ಮನೆ. ಓಹೋ, ಇದು ಮನೆನಾ? ನಾನೇನೋ ದನದ ಕೊಟ್ಟಿಗೆ ಅನ್ಕೊಂಡೆ. ಅಯ್ಯೋ ಶಿವನೇ, ಮನೆಗೂ ದನದ ಕೊಟ್ಟಿಗೆ ವ್ಯತ್ಯಾಸನೇ ಗೊತ್ತಿಲ್ವಾ? ಅಯ್ಯೋ ಬಿಡಿ, ಇವಳು ಅವಾಗ ಹಂಗೆ ತಮಾಷೆ ಮಾಡ್ತಾಳೆ. ಬನ್ನಿ ಬನ್ನಿ, ಒಳಗಡೆ ಬನ್ನಿ. ವೀಣಮ್ಮ, ಎಲ್ಲರನ್ನೂ ಒಳಗಡೆ ಕರ್ಕೊ ಹೋಗಮ್ಮ. ಹ್ಞೂ ಆಯ್ತಮ್ಮ. ಬನ್ನಿ ಬನ್ನಿ, ಎಲ್ಲ ಒಳಗಡೆ ಬನ್ನಿ. ಏನು ಮೈಸೂರು ಪ್ಯಾಲೇಸು? ಒಳಗಡೆ ಬನ್ನಿ ಒಳಗಡೆ ಬನ್ನಿ ಒಳಗಡೆ ಬನ್ನಿ ಅಂತಾಳೆ. ಇದೇನು ಬೀಗ್ತಿಯಮ್ಮ? ಅವಮ್ಮ ಹಿಂಗೆ ಮಾತಾಡ್ತೈತೆ. ಅಯ್ಯೋ, ಎಮ್ ಎಲ್ ಎ ಹೆಂಡ್ತಿ ಎಲ್ಲ ಬೀಗ್ತಿಯಮ್ಮ. ಇಷ್ಟು ಮಾತ್ರ ಮಾತಾಡಿಲ್ಲ ಅಂದ್ರೆ ಹೆಂಗೆ ಹೇಳಿ? ಏನಪ್ಪ, ನಮ್ಮನೆ ಹುಡುಗಿ ಇವ್ರ ಮನೆಯಲ್ಲಿ ಹೆಂಗಿರ್ತೈತೆ? ಅವಳಿಗೆ ಬಡ್ಕೊಂಡೆ, ಈ ಶ್ರೀಮಂತರ ಸಾವಾಸ ನಮಗೆ ಬೇಡ ಕಣೆ ಅಂತ. ನನ್ನ ಮಾತು ಕೇಳ್ತಾಳ? ಮದುವೆ ಆದ್ಮೇಲೆ ಅನ್ಭವಿಸ್ಕೊಂತಾಳೆ ಬಿಡಿ. ಏನು ಆಗಲ್ಲ, ನಡೀರಿ ಬೀಗ್ತಿಯಮ್ಮ. ಈಗ ದೊಡ್ಡ ಮನುಷ್ಯರೆಲ್ಲ ಹಿಂಗೆ. ಏನಪ್ಪ, ಅವಮ್ಮನ ನೋಡಿದ್ರೆ ಶಾನೆ ಅಹಂಕಾರ ಅನಿಸ್ತೈತೆ. ಹೆಂಗ್ ಬಾಳ್ತಾಳೆ ಏನೋ ನನ್ನ ಮಗಳು ಇವ್ರ ಮನೇಲಿ. ನೀವಿಲ್ಲಿ ಮೊದಲು ಮಾತಾಡೋದು ಬಿಟ್ಟು ಬಂದಿರೋದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅವ್ರು ತಾನಾಗೆ ನಿಮ್ಮ ಮಗಳು ಚೆನ್ನಾಗಿ ನೋಡ್ಕೊಂತಾರೆ. ಸರಿ ಬೀಗ್ತಿಯಮ್ಮ, ನೀವು ಬನ್ನಿ ಒಳಗಡೆ ಬನ್ನಿ. ಸರಿ ಸರಿ ಆಯ್ತು. ಯಾಕೋ ಈ ಅಮ್ಮನ ನೋಡಿದ್ರೆ ಉಲ್ಟಾ ಹೊಡಿಯಂಗೆ ಕಾಣ್ತೈತಲ್ಲ. ಈ ಅಮ್ಮನಿಗೇನು ಮದುವೆ ಇಷ್ಟ ಇಲ್ವಾ ಅಂತ? ಬಂಗಾರದಂಥ ಮನೆ ಇಟ್ಕೊಂಡು ಮನೆ ಎಲ್ಲ ಕೊಟ್ಟಿಗೆ ಅಂತಾಳಲ್ಲ ಇದನ್ನ. ಏನಪ್ಪ ಬೇಕ್ತಿ ಅಮ್ಮ ಹೇಳೋದ್ರಾಗೂ ಒಂಥರ ನ್ಯಾಯ ಐತೆ. ವಾಣಿ ಹೆಂಗೆ ಬಾಳ್ತಾಳೇನೋ ಮನೆನಾಗ. ನೋಡೋಣ, ದೇವ್ರಿದ್ದಾನೆ. ಏನಾದರೂ ಇವಳು ಉಲ್ಟಾ ಹೊಡೆದ್ರೆ ಗಿಣಿನ ಸಾಕು ತಗೊಂಡೋಗಿ ಗಿಡಗನ ಕೈ ಕೊಟ್ಟಂಗೆ ಆಗ್ತೈತೆ. ಬನ್ನಿ ಬನ್ನಿ, ಎಲ್ಲ ಕುತ್ಕೊ ಬನ್ನಿ. ಮನೆ ಸ್ವಲ್ಪ ಚಿಕ್ಕದು, ಏನು ಅನ್ಕೋಬೇಡಿ. ಅನ್ಕೊಳಕ್ಕೆ ಏನಿದೆ ಬಿಡಮ್ಮ, ನೋಡಿದ್ರೇನೆ ಎಲ್ಲ ಗೊತ್ತಾಗ್ತಿದೆ. ಕೂತ್ಕೋ ಅಂತಿದ್ಯಾ? ಏನು ಕೂತ್ಕೊಳಕ್ ಸೋಫಾ ಚೇರು ಎಂಥದ್ದು ಇಲ್ವಕ್ಕೆ ಇಲ್ಲ? ಅಯ್ಯೋ, ನಮ್ಮ ಮನೇಲಿ ಚೇರು ಸೋಫಾ ಎಲ್ಲ ಇಲ್ಲಮ್ಮ. ದಿವಾನದ ಕಟ್ ಮೇಲೆ ಬಂದವರೆಲ್ಲ ಕುತ್ಕೊಳೋದು. ದಿವಾನದ ಕಟ್ ಮೇಲೆ ಮಲಗ್ತಾರಮ್ಮ, ಕೂತ್ಕೊಳಲ್ಲ. ಏನು ಅನ್ಕೋಬೇಡಿ ಅಮ್ಮ, ಮದುವೆ ಹತ್ರ ಬಂತಿದ್ದಂಗೆ ಎಲ್ಲ ತರ್ತೀವಂತೆ. ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಮ್ಮ. ಎಲ್ಲರೂ ಕೂತಿರಿ, ನಾನು ಜ್ಯೂಸ್ ತರ್ತೀನಂತೆ. ಅಲ್ಲ, ಇವ್ರು ಹೆಣ್ಣು ನೋಡಕ್ ಬಂದಿದ್ದಾರೆ. ಕೈಯಲ್ಲೊಂದು ತಾಂಬೂಲ ಹಿಡ್ದಿಲ್ಲ, ಒಂದು ವಿಳೆದೆಲೆ ಇಲ್ಲ, ಎಂಥದ್ದು ಇಲ್ಲ. ಏನು ಜನನೋ ಏನೋ, ಈ ಅಮ್ಮ ಬೇರೆ ಏನೇನೋ ಮಾತಾಡ್ತವ್ರೆ. ನಿಜವಾಗ್ಲೂ ನಮ್ಮ ವಾಣಿ ಇವ್ರ ಮನೇಲಿ ಚೆನ್ನಾಗಿರ್ತಾಳ ಅಂತ. ನೋಡ್ದೇನೋ ನೋಡು, ಇಂಥ ಮನೆಯಿಂದ ಹೆಣ್ಣು ತರಬೇಕೇನೋ ನಾನು. ಕುತ್ಕೊಳಕ್ಕೊಂದು ಕುರ್ಚಿ ಇಲ್ಲ. ಇಂಥ ಮನೆ ಸವಾಸ ನಮಗೆ ಬೇಕಾಗಿತ್ತ ಅಂತ. ಈ ಅಮ್ಮ ಸುಮ್ಮನೆ ಇರಮ್ಮ, ನಿನ್ನ ಯಾರಾದರೂ ಕೇಳಿಸ್ಕೊಂಡಾರು. ಮತ್ತೆ ಯಾಕಮ್ಮ ಹೊರಟು ಬಂದೆ? ಮನೆಯಲ್ಲೇ ನಾನು ಕೇಳಿಲ್ವೇನಮ್ಮ? ನನಗೇನೋ ಗೊತ್ತು, ನೀನು ಇಂಥ ಥರ್ಡ್ ಕ್ಲಾಸ್ ಹುಡುಗಿನ ಲವ್ ಮಾಡಿರ್ತೀಯ ಅಂತ. ಅಮ್ಮ, ವಾಣಿ ಬಗ್ಗೆ ಹಂಗೆಲ್ಲ ಮಾತಾಡಬೇಡ. ಅವಳು ತುಂಬ ಒಳ್ಳೆ ಹುಡುಗಿ. ಅವಳು ಬಡವರೇ ಆಗಿರ್ಬೋದು, ತುಂಬ ಒಳ್ಳೆ ಜನ ಅವರು. ಹಂಗಾದ್ರೆ ನಾವೇನು ಕಿತ್ತೋಗಿರೋರೇನೋ? ಲೇ, ಸುಮ್ಮನೆ ಇರೇ, ಬಾಯಿ ಮುಚ್ಕೊಂಡು ಇರೇ. ಹುಡುಗಿ ಮನೆ ಹೆಂಗಿದ್ರೆ ಏನು, ನಮ್ಗೆ ಹುಡುಗಿ ಮುಖ್ಯ. ಏನೇನು ಮಾಡಬೇಕು ಅಂತಿದ್ದೀರಿ ಮಾಡಿ. ಕೂತ್ಕೋಬೇಕಂತಲ್ಲಿ. ಕೂತ್ಕೋ, ಅದಕ್ಕೇನು? ಏನು ಹುಟ್ತಾನೆ ನೀನು ಸೋಫಾದಲ್ಲೇ ಕೂತ್ಕೊಂಡು ಬೆಳ್ತಿದ್ದೇನೋ? ನಾನು ನಿಮ್ಮನೆಗೆ ನೋಡಕ್ಕೆ ಬಂದಾಗ ನಿಮ್ಮನೆ ಇಷ್ಟು ಇರಲಿಲ್ಲ. ನಿಮ್ಮನೆ ಇವ್ರ ಮನೇಲಾದರೂ ಒಂದು ದಿವಾನದ ಕಾಟು ಅದು ಇದು ಐತೆ. ನಿಮ್ಮನೆಯಲ್ಲಿ ನೆಲಕ್ಕೆ ಚಾಪೆ ಹಾಕಿ ಕೂರಿಸಿದ್ರಿ. ಅದು ಆವಾಗಿನ ಕಾಲ ರೀ. ಕಾಲ ಯಾವುದಾದ್ರೇನು, ನಮಗೆ ಒಳ್ಳೆ ಮನಸ್ಸು ಮುಖ್ಯ. ಮನೆ ಅಲ್ಲ. ಬಾಯಿ ಮುಚ್ಕೊಂಡು ಅಮ್ಮ ಮಕ್ಕಳು ಬಂದು ಕುತ್ಕೊಂಡ್ರೆ ಸರಿ. ಇವಾಗ ಎಲ್ಲೋಗುತ್ತೆ ಆ ಮಿಡಲ್ ಕ್ಲಾಸ್ ಬುದ್ಧಿ? ಅಮ್ಮ, ಸುಮ್ಮನೆ ಬಂದು ಕುತ್ಕ. ಅಕಸ್ಮಾತ್ ಏನಾದರೂ ಹುಡುಗಿ ಮನೆಯವ್ರು ಕೇಳಿಸ್ಕೊಂಡ್ರೆ ಆಮೇಲೆ ಹೆಣ್ಣು ಕೊಡೋಕ್ಕೇನು ಒಪ್ಕೊಳಲ್ಲ. ಸುಮ್ಮನೆ ಇರು. ನಮ್ಮ ಪ್ಲ್ಯಾನ್ ಏನಿರೋದು ಹೇಳು? ಹುಡುಗಿ ನಮ್ಮ ಮದುವೆ ಮಾಡ್ಕೊಂಡೋಗಿ ಅಲ್ಲಿ ಚಿತ್ರಹಿಂಸೆ ಕೊಟ್ಟು ಅವಳು ಓಡಿಸಿ ನಮ್ಮ ಅಣ್ಣಂಗೆ ನಮ್ಗೆ ಬೇಕಾಗಿರೋ ಹುಡುಗಿ ತಂದು ಮದುವೆ ಮಾಡೋದು ಅಂತ ತಾನೆ. ನೀನು ಸುಮ್ಮನೆ ಇರು. ಸುಮ್ಮನೆ ಕೊಟ್ಟಿದ್ದನ್ನ ಕುಡಿದ್ಬಿಟ್ಟು ಹೋಗೋಣ. ಆದರೂ ಕಣೆ, ಇಂಥ ಮನೆಯಿಂದ ಹೆಣ್ಣು ಹೆಂಗೆ ತಗೊಂಡು ಹೋಗೋದು? ನನ್ನ ಪ್ರೆಸ್ಟೀಜ್ ಏನಾಗಬೇಡ, ನನ್ನ ವ್ಯಾಲ್ಯೂ ಏನಾಗಬೇಡ, ನನ್ನ ಫ್ರೆಂಡ್ಸ್ ಮುಂದೆಲ್ಲ ನನ್ನ ಮುಖ ಹೆಂಗೆ ತೋರಿಸ್ಲಿ? ನನ್ನ ಕ್ಲಬ್ಬಿಗೆ ಹೋದಾಗ ಕೇಳ್ತಾರಲ್ಲ ನಿನ್ನ ಮಗ, ಮದುವೆ ಆಗಿರೋ ಹುಡುಗಿ ಯಾವ ಊರು, ಏನು ಆಸ್ತಿ ಇದೆ, ಏನೇನಿದೆ ಅಂತೆಲ್ಲ ಕೇಳ್ತಾರಲ್ಲ. ನಾನು ಏನೇ ಹೇಳಲಿ? ಅಯ್ಯೋ ಅಮ್ಮ, ನೀನು ಸುಮ್ಮನೆ ಇರು. ಅಣ್ಣನ ಮದುವೆ ಆಗೋದು ಯಾರಿಗೂ ಹೇಳೋದು ಬೇಡ ಅಂತ ನಾನು ಹೇಳಿದ್ದೀನಿ ತಾನೆ. ಪದೇ ಪದೇ ಇದನ್ನೇ ಹೇಳ್ತೀಯಲ್ಲ. ಏನೋಪ್ಪ, ಯಾರಿಗೂ ಗೊತ್ತಾಗ್ದಂಗೆ ಇರುತ್ತಾ ಏನೋ? ಸುಮ್ಮನೆ ಇರು. ಅಪ್ಪ ಆ ಕಡೆ ಇದ್ದಾರೆ, ಅಣ್ಣ ಆ ಕಡೆ ಇದ್ದಾನೆ, ಕೇಳಿಸ್ಕೊತಾರೆ. ಸುಮ್ಮನೆ ಇರು. ಬಾ ಕುತ್ಕ ಬಾ, ಹುಡುಗಿ ಬರ್ತಾಳೆ ನೋಡೋಣ ನಿಮ್ಮ ಮಗ ಯಾವ ಮೂತಿನ ಲವ್ ಮಾಡಿದ್ದಾನೆ ಅಂತ. ಅಯ್ಯೋ ಬಾರೆ, ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೋ ಏನೋ. ಥೂ.